ಇತ್ತೀಚೆಗೆ ನಡೆದಂತಹ ಬಂಟ್ವಾಳ ಕಂಬಳ ಹಾಗೂ ಮೊನ್ನೆ ನಡೆದಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಮಾಜಿ ಸಚಿವ ಬಿ ರಮಣತ್ರೈ ಇವರ ಹೆಸರು ಮುಂಚೂಣಿಯಲ್ಲಿದೆ, ಸದಾ ಸುದ್ದಿಯಲ್ಲಿದೆ. ಹಾಗಾದರೆ ರಮಣತ್ರೈ ಅವರು ಯಾವ ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಎಂಬುದನ್ನು ನಾವು ಗಮನಿಸ್ತಾ ಹೋದಾಗ, ಜೊತೆಗೆ ಈ ಒಂದು ಪ್ರಶ್ನೆಯನ್ನು ಅವರ ಜೊತೆ ನಾವು ಕೇಳ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಮಾಜಿ ಸಚಿವರಾದ ಬಿ ರಮಣತ್ರೈ ಅವರಿದ್ದಾರೆ. ಸರ್, ಇದೀಗ ಮೊನ್ನೆ ನಡೆದಂತಹ ಒಂದು ಬಂಟ್ವಾಳ ಕಂಬಳದಲ್ಲಿ CM ಸಿದ್ದರಾಮಯ್ಯವರು ಆ ಕಂಬಳಕ್ಕೆ ಬಂದಿದ್ದರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಬಿ ರಮಣತ್ರೈ ಅವರು ಸ್ಪರ್ಧೆ ಮಾಡ್ತಾರೆ, ಅವರನ್ನು ನೀವು ಗೆಲ್ಲಿಸಬೇಕು ಅಂತ ಬಹಿರಂಗವಾಗಿಯೇ ರಾಜ್ಯದ CM ಅವರು ಘೋಷಣೆಯನ್ನು ಅಧಿಕೃತವಾಗಿ ಮಾಡಿದಂತಾಗಿದೆ. ಇದಕ್ಕೆ ನೀವೇನು ಪ್ರತಿಕ್ರಿಯೆ ನೀಡ್ತೀರಾ? ಈಗ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಬಂದಿದ್ದಾರೆ, ಅವರು ಸುರೇಶ ಪ್ರೇರಣೆಯಿಂದ ಮಾತಾಡಿದ್ದಾರೆ. ಅದಕ್ಕೆ ನಾನು ಕಮೆಂಟ್ಸ್ ಮಾಡುವ ಪ್ರಶ್ನೆ ಇಲ್ಲ. ನಾವು ಕಂಬಳ ಪ್ರತಿ ವರ್ಷ ಮಾಡ್ತೀವಿ. ಮುಖ್ಯಮಂತ್ರಿಯನ್ನು ನಾವು ಈ ಸರಿ ಕರೆದಿದ್ದೇವೆ. ಅವರು ಅವರ ಮನಸ್ಸಲ್ಲಿದ್ದ ಭಾವನೆಯನ್ನು ಹೇಳಿದ್ದಾರೆ. ಅಷ್ಟಕ್ಕೆ ನಾನು ಪ್ರತಿಕ್ರಿಯೆ ಮಾಡುವಂಥದ್ದು ಏನೂ ಇಲ್ಲ. ಅದು ಒಂದು ರೀತಿಯಲ್ಲಿ ಅಧಿಕೃತ ಘೋಷಣೆ ಅಂತ ಅನಿಸಲ್ವಂತ. ಅವರ ಮನಸ್ಸಲ್ಲಿದ್ದದ್ದನ್ನು ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಮೇಲೆ ಒಂದು ವಿಶ್ವಾಸ, ಪ್ರೀತಿಯ ಒಂದು ವಿಚಾರವನ್ನು ಮಾತಾಡಿದ್ದಾರೆ. ಇದೀಗ ವಿಧಾನಸಭೆಯ ಅಧಿವೇಶನ ನಡೀತಾ ಇದ್ದಾಗ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ನಾನು ಬಂಟ್ವಾಳ ಶಾಸಕರಾಗಿ 2018ರಿಂದ ಆಯ್ಕೆಯಾದರೂ ಕೂಡ ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಶಾಸಕ ಅಂತ ಗೊತ್ತೇ ಇಲ್ಲ. ಬಿ ರಮಣತ್ರೈ ಅವರನ್ನೇ ಸಚಿವರು ಅಥವಾ ಶಾಸಕರಂತ ಅನಿಸಿಕೊಂಡು ಅವರು ಕೊಡುವಂತಹ ಎಲ್ಲ ಸೂಚನೆಗಳಿಗೆ ಅವರು ಹೆಚ್ಚು ಅಧಿಕಾರಿಗಳು ಮನ್ನಣೆ ನೀಡ್ತಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ನಾನು ಸೋತರು ಗೆದ್ದರು, ನಾನು ಯಾವತ್ತೂ ಜನರ ಜೊತೆ ಇರ್ತಕ್ಕಂಥ ವ್ಯಕ್ತಿ. ನಾನು ಇವತ್ತಿಗೂ ಕೂಡ ಜನ ನಮ್ಮ ಮನೆಗೆ ಬರ್ತಾರೆ. ಅವರ ಕೆಲಸಕ್ಕಾಗಿ ನಾನು ಸಂಬಂಧಪಟ್ಟವ್ರಲ್ಲಿ ನಮ್ಮ ಸ್ವಂತಕ್ಕಾಗಿ ಏನು ಮಾತಾಡ್ತಾರೆ. ಕೆಲವು ಜನ ಅದು ಅವರಿಗೆ ಸಹಾಯ ಆಗ್ತದೆ ಗೊತ್ತಿಲ್ಲ ನನಗೆ. ಆದರೂ ನಾವು ಮಾಡ್ತಲೇ ಬಂದಿದ್ದೇವೆ. ಅವರ ಮನಸ್ಸಲ್ಲಿ ಏನು ಬಂದಿದೆ ಅದು ನನಗೆ ಪ್ರಮುಖ ಅಲ್ಲ. ನಮಗೆ ಬೇಕಾಗಿರ್ತದೆ ಜನರ ಒಂದು ಸಮಸ್ಯೆಗೆ ನಾವು ಸ್ಪಂದನೆ ಮಾಡ್ತೇವೆ. ಇದೇನು ಆದ್ದರಿಂದಾಗಿ ಇವತ್ತು ಅದು ನೋಡಿ, BJP ಸರ್ಕಾರ 5 ವರ್ಷ ಇತ್ತು. ಹಾಗಿದ್ರೆ ಆವಾಗ ಅವರು ಶಾಸಕರಾಗಿದ್ದಾಗ BJP ಸರ್ಕಾರ ಇದ್ದಾಗಲೂ ನಮ್ಮ ಮಾತು ಕೇಳ್ತಾರೆ ಅಂತ ಅರ್ಥ ಬರ್ತದೆ. ಅದು ಆದ್ದರಿಂದ ಅದು ಅವರು ಅದರ ದೌರ್ಬಲ್ಯವನ್ನು ಹೇಳಿದಂತೆ ಆಗುತ್ತೆ ಹೊರತು ಬೇರೆ ಏನನ್ನು ಹೇಳಿದಂತೆ ಆಗೋದಿಲ್ಲ. ನಮ್ಮ ವಿಚಾರ ಏನಂತ, ನಾವು BJP ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ನಾನು ಮಾಜಿ ಆಗಿದ್ದರೂ ಹಾಲಿ ಆಗಿದ್ದರೂ ಕೂಡ ನನ್ನ ಕರ್ತವ್ಯದ ನೆಲೆಯಲ್ಲಿ ನಾನು ಖಂಡಿತವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಲ್ಲ. ಇವತ್ತು ಕೂಡ ನಾನು ಒಬ್ಬ ಸಕ್ರಿಯ ವ್ಯಕ್ತಿ. ನಾನು ಸೋತಿರ್ಬೋದು, ಸಾಮಾಜಿಕ ವ್ಯಕ್ತಿ. ನಾನು ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಾಯಿದ್ದೀನಿ. ನನ್ನನ್ನು ಪ್ರೀತಿಯಿಂದ ಕರೆದಂಥ ಯಾವುದೇ ಕಾರ್ಯಕ್ರಮ ತಪ್ಪಿಸುವುದಿಲ್ಲ. ದಿವಸಕ್ಕೆ ನಾನು ಬೆಳಗಿಂದ ಹೊರಟರೆ ಸಂಜೆ ತನಕ 100 ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಒಂದು ದಿನಚರಿಯಲ್ಲಿ ಮನೆಯಲ್ಲಿ ಸಾಕಷ್ಟು ಜನರು ಭೇಟಿ ಆಗ್ತೇನೆ. ದಿನಚರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಅಭಿವೃದ್ಧಿ ಕೆಲಸಕ್ಕೂ ಹೆಚ್ಚು ಆದ್ಯತೆ ಕೊಟ್ಟಿದ್ದೇನೆ. ಪ್ರಮುಖವಾದ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಕೆಲವು ವಿಚಾರಗಳಲ್ಲಿ ನಾನು ನಂಬರ್ 1 ಕೆಲವು ವಿಚಾರದಲ್ಲಿ. ಅದು CRF ರಸ್ತೆ ಇರ್ಬೋದು, ಅಥವಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಅತಿ ಹೆಚ್ಚು 94C ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅತಿ ಹೆಚ್ಚು ಸಕ್ರಮದಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ಹೊಸ ಪಂಚಾಯತ್ಗಳಾದ ಅತಿ ಹೆಚ್ಚು ಹೊಸ ಪಂಚಾಯತ್ ಆದಂಥ ಕ್ಷೇತ್ರ ಇದ್ದರೆ ಇಡೀ ಕರ್ನಾಟಕದಲ್ಲಿ ಅದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಅನೇಕ ವಿಚಾರಗಳನ್ನು ಇವತ್ತು ನಾವು ಹೇಳಿದೆ. ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಕೃಷಿಕರಿಗೆ ನೀರು ಉಣಿಸ್ತಕ್ಕಂಥ ಒಂದು ಡ್ಯಾಮ್ ಅಲ್ಲಲ್ಲಿ ಆಗ್ತಕ್ಕಂಥ, ಅದು ಇಡೀ ಜಿಲ್ಲೆಯಲ್ಲಿ ಆಗಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅಂಬೇಡ್ಕರ್ ಭವನ ಮಂಗಳೂರಲ್ಲಿ ಆಗಬೇಕಾಗಿದೆ. ಭಾಳ ವರ್ಷದ ನಂತರ ದೊಡ್ಡ ಅಂಬೇಡ್ಕರ್ ಭವನ ಮಾಡಿರ್ತಕ್ಕ ನಮ್ಮ ಒಂದು ಪ್ರಯತ್ನದಿಂದ, DC ಕಚೇರಿ ಆಗಿರ್ತಕ್ಕಂಥ ನಮ್ಮ ಪ್ರಯತ್ನದಿಂದ, ಬಹುಶಃ ನಮ್ಮ ಪಶುವೈದ್ಯ ಕಾಲೇಜಿಗೆ ಕಡಬದಲ್ಲಿ ಆಗಿದ್ದರೆ ಅದು ನನ್ನ ಪ್ರಯತ್ನದಿಂದ, ಅನೇಕ ಸೇತುವೆಗಳು ನಮ್ಮ ಕಡಬ, ಸುಳ್ಯ, ಪುತ್ತೂರಿನಲ್ಲಿ ಆಗಿದ್ದರೆ ಅದು ನನ್ನ ಪ್ರಯತ್ನದಿಂದ ಅಂತ ಹೇಳ್ತಾರೆ. ನಾನು ಯಾವ ಇಲಾಖೆಯಲ್ಲಿ ಇರ್ತೀನಿ ಅದು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಾಯಿಲ್ಲ, ಇಡೀ ಜಿಲ್ಲೆಗೆ ಸೀಮಿತ. ಕೆಲವು ಉಸ್ತುವಾರಿ ಅಂತ್ರೆ ಆದರೆ ಅವರವರ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ. ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡ್ರೆ ನಾನು ಅಭಿವೃದ್ಧಿ ಕೆಲಸ ಇಡೀ ಜಿಲ್ಲೆಯಲ್ಲೇ ನಾನು ಒಂದು ಯೂನಿಟ್ ಆಗಿ ತೆಗೆದು ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಸಂತೋಷ ನನಗೆ. ಸಣ್ಣ ಪುಟ್ಟ ಯಾವುದೋ ಒಂದು ಬೇಡಿಕೆಯನ್ನು ನಾವು ಕೇಳ್ತೀವಿ. ಬಹುಶಃ ನಾನು ನನ್ನ ನೆನಪಿನಲ್ಲಿ ಅದು ಉಸ್ತುವಾರಿ ಸಚಿವರ ಮೂಲ ಕೊಟ್ಟಿದ್ದು. ನಾನೇ ನೇರವಾಗಿ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿಲ್ಲ. ಅದು ಕೂಡ ಹೇಳ್ತೀನಿ. ನಾನು ಯಾವುದೇ ಪರಿಷ್ಠ ಜಾತಿಯವರ ಕಾಲೋನಿಗೆ ಸಣ್ಣ ಪುಟ್ಟ ರೋಡ್ಸ್ ಆಗಬೇಕು ಅಂತ ನನ್ನ ಮನೆಗೆ ಬೇಕು ಅಂತ ನಾನು ಕೇಳಲಿಲ್ಲ. ಅದು ಮಂತ್ರಿಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸದನದಲ್ಲಿ. ಇದೀಗ ನೀವು ಶಾಸಕರಾಗಿದ್ದಾಗ ಬಂಟ್ವಾಳ ತಾಲೂಕಿನ ಅಜ್ಜಲಮುಗರಲ್ಲಿ ಕಡೇಶ್ವಾಲಿ ಸೌಹಾರ್ದ ಸೇತುವೆಗೆ
ಒಂದು ಅನುದಾನ ಪಾಸಾಗಿತ್ತು. ಆದರೆ 2018 ಇದನ್ನು BJP ಶಾಸಕರು ಬಂದ ನಂತರ ಅಲ್ಲಿ ಆ ಕಾಮಗಾರಿ ಆಮೆಗತಿಯಲ್ಲಿ ಹೋಗ್ತಾ ಇದೆ. ಈವರೆಗೂ ಕೂಡ ಕಂಪ್ಲೀಟ್ ನಿಂತೋಗಿತ್ತು. ಸವಾರ ಸೇತುವೆ ಅಂತ ಹೆಸರಿಟ್ಟು ಬಹುಶಃ ನಾನು ಇದ್ದಾಗ 3/4 ವರ್ಷ ಆಗಿತ್ತು ಕೆಲಸ, ಮತ್ತು ಅದು ಆಗಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸ್ವಲ್ಪ ನಾನು ಚಾಲನೆ ಅದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಈ ವರ್ಷದಲ್ಲಿ ಮುಕ್ತಾಯ ಹಂತಕ್ಕೆ ಬರ್ತದೆ. ಅದು ಬಹುಶಃ ಅದಕ್ಕೆ ಅದು ಮುಕ್ತಾಯ ಆಗುತ್ತೆ. ಆದರೆ ಇದು ನಾವು ಅಂಥ ಸುಮಾರು ಅಭಿವೃದ್ಧಿ ಕೆಲಸ ನೆನಗುದಿರ್ತಕ್ಕಂಥ ಇದೆ. ಈಗ BJP ಸರ್ಕಾರ ಹೋದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಚಾಲನೆ ಕೊಡೋದ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈಗ ಬಂಟ್ವಾಳದಲ್ಲಿ BJP ಶಾಸಕರು ವೈಫಲ್ಯ ಆಗಿದ್ದಾರಾ ಅಥವಾ? ಅದು ನಮಗೆ ಬೇಕಾಗಿಲ್ಲ. ಅದು ಅವರು ಏನು ಅರ್ಥದಲ್ಲಿ ಅವರು ಮಾತ್ರ ಅಲ್ಲ, ಎಲ್ಲ ಶಾಸಕರು ಅದರಲ್ಲಿ ಜಿಲ್ಲೆ ಎಲ್ಲ ಕಡೆ ಕೇಳಿದ್ದಾರೆ. ಆದರೆ ಅವರು ಮಾಡಿದ ತಾರತಮ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮಾಡಲಿಲ್ಲ. ಅವರು ಮಾಡಿದತ್ತು ತಾರತಮ್ಯ ಅವ್ರ ಸರ್ಕಾರ ಇದ್ದಾಗ ಯಾರೂ ಮಾಡಲಿಲ್ಲ. ನಮಗೆಲ್ಲ ಅವ್ರ ಸರ್ಕಾರ ಬಂದಾಗ ನಮಗೆ ತೊಂದರೆ ಮಾಡಿಸತ್ತು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅವ್ರಿಗೆ ತೊಂದರೆ ಮಾಡಲಿಲ್ಲ. ಕೋಟ್ಯಾಂತರ ರೂಪಾಯಿ ಸೇತುವೆಗಳು ಮಾಡಿದೆ. ಅಲ್ಲಿಯ ಆಗಿನ MLA ಅವರು ಏನು ಮಾತಾಡಲಿಲ್ಲ. ಯಾಕಂದರೆ ಅವ್ರ ಕ್ಷೇತ್ರಕ್ಕೆ ಬರೋದಂತ, ಅವ್ರ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು. ಆದ್ದರಿಂದ ಅದು ದೊಡ್ಡ ವಿಷಯವೇ ಅಲ್ಲ. ಈಗ ನಾವು ಅನುದಾನ ಕೊಡಬೇಕು ಅಂತ ಯಾರಿಗೆ ಕೇಳಿದ್ದು? ಪರಿಶಿಷ್ಟ ಜಾತಿಕೋ ರಸ್ತೆಗಳು ಯಾವ ಕ್ಷೇತ್ರಕ್ಕೆ? ಬಂಟ್ವಾಳ ಕ್ಷೇತ್ರಕ್ಕೆ ಕೇಳಿದ್ದು. ನಾನು ನನ್ನ ಮನೆಗೆ ಕೇಳಿದ್ದೇನೆ. ಅದು ಅರ್ಥ ಮಾಡಬೇಕು. ಅದನ್ನು ಅವರು ಮಾತಾಡಲೇಬಾರ್ದು. ಬಂಟ್ವಾಳ ಕಂಬಳದಲ್ಲಿ CM ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ಹಾಗೂ ಅಧಿವೇಶನದಲ್ಲಿ ಬಂಟ್ವಾಳ ಶಾಸಕರು ಮಾಡಿರುವಂತಹ ಆರೋಪಕ್ಕೆ ಮಾಜಿ ಸಚಿವ B ರಮಣತ್ರೈ ನೀಡಿರುವಂತಹ ಪ್ರತಿಕ್ರಿಯೆ ಇದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.